ನಮ್ಮ DCP ವೈಟ್ ಫೀಲ್ಡ್ ಇದರಲ್ಲಿ ನೇತೃತ್ವದಲ್ಲಿ ಮತ್ತು ನಮ್ಮ ಜಾಯಿಂಟ್ ಕಮಿಷನರ್ ಈಸ್ಟ್ ಅವರು ಸೂಪರ್ವೈಸ್ ಮಾಡ್ತಾಯಿದ್ರು. ಕೆಲವು ಕ್ಲೂಸ್ ಸಿಕ್ಕಿದೆ. ಅದಾದಮೇಲೆ 6 ಟೀಮ್ ಇಲ್ಲಿವರೆಗಿತ್ತು. ಇನ್ನು ನಾನು ಆಲ್ರೆಡಿ ಇನ್ನೂ 2-3 ಟೀಮ್ ಎಕ್ಸ್ಟ್ರಾ ಮಾಡಲಿಕ್ಕೆ ಕೆಲವು ಕ್ಲೂಸ್ ಆಧಾರದ ಮೇಲೆ ಮಾಡಲಿಕ್ಕೆ ಹೇಳಿದ್ದೀನಿ. ಪ್ರಯತ್ನ ನಡೀತಾ ಇದೆ ಯಾರು ಈ ಥರ ಮಾಡಿದರು. ಬಟ್ ಇಲ್ಲಿ ಸಮಸ್ಯೆ ಏನಾಗಿದೆ, ಆ ಫ್ಯಾಮ್ಲಿಯಲ್ಲಿ ಟೋಟಲ್ ಎಷ್ಟು ಜನ ಇದ್ದರು ಅವರೆಲ್ಲರೂ ಈ ಥರ ಅವರು ಮರ್ಡರ್ ಆಗಿದೆ. ಒಬ್ಬ ತಾಯಿ ಇದ್ದಾಳ, ಅವಳು ತುಂಬ ಏಜೆಡ್. ತಾಯಿಯವ್ರಿಗೆ ನಾವು ಕನ್ವಿನ್ಸ್ ಮಾಡಿ ಬಾಡಿ ತೊಗೊಳ್ಳಿ ನಾವು ನಮ್ಮ ಪೊಲೀಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಇದು ಒಂದು ಸೀರಿಯಸ್ ಅಫೆನ್ಸ್, ತುಂಬ ಸೀರಿಯಸ್ ಅಫೆನ್ಸ್ ಇದೆ. ಅದಕ್ಕೆ ಹಲವಾರು ಟೀಮ್ಸ್ ಬೇರೆ ಬೇರೆ ಆ್ಯಂಗಲಲ್ಲಿ ವಿಚಾರಿಸ್ತಾ ಇದ್ದಾರೆ. ಅವರು ನಾವು ಪಕ್ಕ ಅದಕ್ಕೆ ಅರೆಸ್ಟ್ ಮಾಡಿ ಏನು ಆ್ಯಕ್ಚುಯಲ್ ನಡೆದಿದೆ ಅದರ ಬಗ್ಗೆ ನಾವು ತನಿಖೆ ಮಾಡಿಸ್ತೀವಿ. ಆರೋಪಿಗಳು ಬೆಂಗಳೂರು ಬಿಟ್ಟಿದ್ದಾರೆ ಅಥವಾ ಬೆಂಗಳೂರಲ್ಲಿ ಇದ್ದಾರೆ ಅಂತ ಇದೆಲ್ಲ ನಾನು ಅವರು ಸಿಗೋರಿಗೆ ನಾವು ಎಲ್ಲ ಡಿಸ್ಕ್ಲೋಸ್ ಮಾಡಲಿಕ್ಕೆ ಆಗಲ್ಲ. ಪ್ರಯತ್ನ ನಮ್ಮದು ನಡೀತಾ ಇದೆ. ಯಾಕೆಂದರೆ ಅವರು ಕೂಡ ಯಾವ ಮಾನಸಿಕ ಸ್ಥಿತಿಯಲ್ಲಿದ್ದಾರೆ, ಅವರು ಯಾವ ರೀತಿ ಮಾಡಿದ್ದಾರೆ, ಯಾಕೆ ಖಂಡಿತ ನಮ್ಮ ಪೊಲೀಸವರು ಒಂದು ಡಿಲೇ ಆಗಿದ್ದು ನಿಜ. ಇದನ್ನು ಆಗಬಾರ್ದಾಯಿತು, ಇಷ್ಟವರೆಗೆ ಅರೆಸ್ಟ್ ಆಗಬೇಕಾಗಿತ್ತು. ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಸಿಕ್ಕಿದ ಮೇಲೆ ನಾವು ನಿಮ್ಗೆ ಡೀಟೇಲ್ಸ್ ಕೊಡ್ತೀವಿ. ಇಲ್ಲಿವರೆಗೆ ಅವರು ಆರೋಪಿ ಸಿಕ್ಕಿದ ಮೇಲೆ ಯಾರು ಅಕ್ಯೂಸ್ ಇದ್ದಾರೆ ಅವ್ರು ಸಿಕ್ಕಿದ ಮೇಲೆ ನಮಗೆ ಗೊತ್ತಾಗುತ್ತೆ. ಬಟ್ ಕೆಲವು ಆ್ಯಂಗಲ್ಸ್ ನಮಗೆ ಗೊತ್ತಾಗ್ತಾ ಇದೆ. ಅವರು ನಾವು ವೆರಿಫೈ ಮಾಡಬೇಕು. ಅವ್ರು ಸಿಕ್ಕಿದ ಮೇಲೆ ವೆರಿಫೈ ಮಾಡಿದ್ರೆ ನಿಮಗೆ ಹೇಳ್ತೀವಿ. ಸ್ಟ್ಯಾಬಿಂಗ್ ಆಗಿದೆ. ಆ ಸ್ಟ್ಯಾಬಿಂಗಲ್ಲಿ ಹೆವಿ ಬ್ಲಡ್ ಲಾಸ್ ಆಗಿದೆ. ಲಾಸ್ಟ್ ಯಾರು ಅವ್ರ ತಂದೆ ಡೆತ್ ಆದಮೇಲೆ ಅವ್ರು ಕೆಲವು ವಿಷಯ ಹೇಳಿದ್ದಾರೆ ಅವರು ಹಾಸ್ಪಿಟ್ಲಲ್ಲಿ ಡೆತ್ ಆದಮೇಲೆ ಮುಂಚೆ. ಅದಾದಮೇಲೆ ನಾವು ಪ್ರಯತ್ನ ನಮ್ಮದು ನಡೀತಾ ಇದೆ. ಓಕೆ, ನಮ್ಮ DCP ವೈಟ್ ಫೀಲ್ಡ್ ಇದರಲ್ಲಿ ನೇತೃತ್ವದಲ್ಲಿ ಮತ್ತು ನಮ್ಮ ಜಾಯಿಂಟ್ ಕಮಿಷನರ್ ಈಸ್ಟ್ ಅವರು ಸೂಪರ್ವೈಸ್ ಮಾಡ್ತಾಯಿದ್ರು. ಕೆಲವು ಕ್ಲೂಸ್ ಸಿಕ್ಕಿದೆ. ಅದಾದಮೇಲೆ 6 ಟೀಮ್ ಇಲ್ಲಿವರೆಗಿತ್ತು. ಇನ್ನು ನಾನು ಆಲ್ರೆಡಿ ಇನ್ನೂ 2-3 ಟೀಮ್ ಎಕ್ಸ್ಟ್ರಾ ಮಾಡಲಿಕ್ಕೆ ಕೆಲವು ಕ್ಲೂಸ್ ಆಧಾರದ ಮೇಲೆ ಮಾಡಲಿಕ್ಕೆ ಹೇಳಿದ್ದೀನಿ. ಪ್ರಯತ್ನ ನಡೀತಾ ಇದೆ ಯಾರು ಈ ಥರ ಮಾಡಿದರು. ಬಟ್ ಇಲ್ಲಿ ಸಮಸ್ಯೆ ಏನಾಗಿದೆ, ಆ ಫ್ಯಾಮ್ಲಿಯಲ್ಲಿ ಟೋಟಲ್ ಎಷ್ಟು ಜನ ಇದ್ದರು ಅವರೆಲ್ಲರೂ ಈ ಥರ ಅವರು ಮರ್ಡರ್ ಆಗಿದೆ. ಒಬ್ಬ ತಾಯಿ ಇದ್ದಾಳ, ಅವಳು ತುಂಬ ಏಜೆಡ್. ತಾಯಿಯವ್ರಿಗೆ ನಾವು ಕನ್ವಿನ್ಸ್ ಮಾಡಿ ಬಾಡಿ ತೊಗೊಳ್ಳಿ ನಾವು ನಮ್ಮ ಪೊಲೀಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಇದು ಒಂದು ಸೀರಿಯಸ್ ಅಫೆನ್ಸ್, ತುಂಬ ಸೀರಿಯಸ್ ಅಫೆನ್ಸ್ ಇದೆ. ಅದಕ್ಕೆ ಹಲವಾರು ಟೀಮ್ಸ್ ಬೇರೆ ಬೇರೆ ಆ್ಯಂಗಲಲ್ಲಿ ವಿಚಾರಿಸ್ತಾ ಇದ್ದಾರೆ. ಅವರು ನಾವು ಪಕ್ಕ ಅದಕ್ಕೆ ಅರೆಸ್ಟ್ ಮಾಡಿ ಏನು ಆ್ಯಕ್ಚುಯಲ್ ನಡೆದಿದೆ